ಬಿಹಾರ ಚುನಾವಣಾ ಕಣದಲ್ಲಿ ಪ್ರಚಾರ ಚುರುಕಾಗಿದೆ. ಎನ್ಡಿಎ ಇಂಡಿಯಾ ಕೂಟದ ನಡುವೆ ವಾಕ್ಸಮರ ಬಹಳ ಜೋರಾಗಿದೆ. ಜಂಗಲ್ ರಾಜ್ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಿಹಾರ ಕುರುಕ್ಷೇತ್ರದಲ್ಲಿ ಜಂಗಲ್ ರಾಜ್ ಸಂಚಲನ. ಇಂಡಿಯಾ ಕೂಟದ ವಿರುದ್ಧ ಬಿಜೆಪಿ ವಾಗ್ಬಾಣ. ಹೌದು, ಬಿಹಾರ ಚುನಾವಣಾ ಕಣದಲ್ಲಿ ಎನ್ಡಿಎ ಹಾಗೂ ಇಂಡಿಯಾ ಕೂಟಗಳ ನಡುವೆ ವಾಕ್ಸಮರ ಜೋರಾಗಿದೆ. ಬಿಹಾರ ಪ್ರಚಾರ ಕಣಕ್ಕೆ ಪ್ರಧಾನಿ ಮೋದಿ ಧುಮುಕಿದ್ದು, ಆರ್ಜೆಡಿ ಹಾಗೂ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಹಾರದಲ್ಲಿ ಮತ್ತೆ ಆರ್ಜೆಡಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬಿಹಾರ ಜಂಗಲ್ ರಾಜ್ ಆಗಲಿದೆ ಎಂದಿದ್ದಾರೆ. ये 5 शब्द कौन से है? कट्टा है कि नहीं है? कट्टा, क्रूरता है कि नहीं है? कटुता है कि नहीं है? कुशासन है कि नहीं है? करप्शन. ಯುವರಾಜರ ಜೋಡಿಗೆ ಸುಳ್ಳು ಹೇಳೋದೇ ಕೆಲಸ. इन दो युवराजों ने झूठे वायदों की दुकान खोल दी है. एक भारत के सबसे भ्रष्ट परिवार का युवराज, दूसरा बिहार के सबसे भ्रष्ट परिवार का युवराज. ये दोनों ही हजारों करोड़ के घोटाले में जमानत पर है. ಎಲ್ಲಿಂದ 2,49,00,000 ಉದ್ಯೋಗ ತರ್ತೀಯ? तेजस्वी यादव विरुद्ध ओवैसी आक्रोश. आज आकर ये गठबंधन वाले बोलते हैं हम ऐसा कर देंगे. अरे मेरे भाई तेजस्वी ने जो लंबी छोड़ी है ना, वो मोदी से कंपटीशन में आ गया झूठ बोलने की. मोदी ने कहा था 15 लाख देंगे, 15 लाख मिले. मोदी ने कहा था 1 करोड़ नौकरी दिया जाएगा, मिला. तो तेजस्वी ने कहा कि मोदी से ज्यादा जाऊंगा. आपको मालूम बिहार का कास्ट सेंसस में बिहार में भी कितना घर है? 2,45,000 के 2,45,00,000 घर है. ತೇಜಸ್ವಿ ಯಾದವ್ ಕೊಟ್ಟ ಆಶ್ವಾಸನೆ ಎಂದಿಗೂ ಈಡೇರದು. 2,49,00,000 ಸರ್ಕಾರಿ ಉದ್ಯೋಗ ಕೊಡ್ತೀನಿ ಅಂತ ತೇಜಸ್ವಿ ಹೇಳಿದ್ದಾರೆ. ಅದು ಯಾಕೆ ಈಡೇರಲ್ಲ ಅಂತ ಒಂದು ಲೆಕ್ಕ ಕೊಡ್ತೀವಿ ಕೇಳಿ. ಭಾರತ ಸರ್ಕಾರದಲ್ಲಿ ತರಹೇವಾರಿ ಇಲಾಖೆಗಳಿವೆ. ಆದರೂ ಕೇಂದ್ರ ಸರ್ಕಾರ 30 ಲಕ್ಷ ಜನರಿಗೆ ಮಾತ್ರ ಉದ್ಯೋಗ ನೀಡಿದೆ. ಆದರೆ ತೇಜಸ್ವಿ 2,49,00,000 ಸರ್ಕಾರಿ ಉದ್ಯೋಗ ಕೊಡ್ತಾರಂತೆ. ಸರಿ ಆಯ್ತು, ಪ್ರತಿ ಮನೆಗೆ ಒಂದು ಉದ್ಯೋಗ ಕೊಟ್ಟರು ಅನ್ಕೊಳ್ಳಿ. ಕನಿಷ್ಠ 25,000 ರೂಪಾಯಿ ಸಂಬಳ ಕೊಡಲೇಬೇಕಲ್ವಾ? ಅದಕ್ಕಾಗಿ ವರ್ಷಕ್ಕೆ ವೇತನಕ್ಕೆ 8,18,00,000 ಕೋಟಿ ಹಣ ಬೇಕು. ಆದರೆ ಬಿಹಾರ ಸರ್ಕಾರದ ಬಜೆಟ್ ಕೇವಲ 2 ಲಕ್ಷ ಕೋಟಿ. ಮುಜಫರ್ಪುರದಲ್ಲಿ ವಿರೋಧ ಪಕ್ಷಗಳ ವಿರುದ್ಧ ಅಬ್ಬರಿಸಿದ ಮೋದಿ ಬಿಹಾರ ಜನತೆಗೆ ವಿಕಸಿತ ಬಿಹಾರದ ಆಶ್ವಾಸನೆ ನೀಡಿದ್ದಾರೆ. ಎನ್ಡಿಎ ಸರ್ಕಾರ ಬಿಹಾರ ವೈಭವಕ್ಕೆ ಕಾರಣವಾಗಲಿದೆ ಎಂದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣಾ ಕಣದಲ್ಲಿ ಪ್ರಚಾರ ಚುರುಕಾಗಿದೆ. ಎನ್ಡಿಎ ಇಂಡಿಯಾ ಕೂಟದ ನಡುವೆ ವಾಕ್ಸಮರ ಬಹಳ ಜೋರಾಗಿದೆ. ಜಂಗಲ್ ರಾಜ್ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಿಹಾರ ಕುರುಕ್ಷೇತ್ರದಲ್ಲಿ ಜಂಗಲ್ ರಾಜ್ ಸಂಚಲನ. ಇಂಡಿಯಾ ಕೂಟದ ವಿರುದ್ಧ ಬಿಜೆಪಿ ವಾಗ್ಬಾಣ. ಹೌದು, ಬಿಹಾರ ಚುನಾವಣಾ ಕಣದಲ್ಲಿ ಎನ್ಡಿಎ ಹಾಗೂ ಇಂಡಿಯಾ ಕೂಟಗಳ ನಡುವೆ ವಾಕ್ಸಮರ ಜೋರಾಗಿದೆ. ಬಿಹಾರ ಪ್ರಚಾರ ಕಣಕ್ಕೆ ಪ್ರಧಾನಿ ಮೋದಿ ಧುಮುಕಿದ್ದು, ಆರ್ಜೆಡಿ ಹಾಗೂ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಹಾರದಲ್ಲಿ ಮತ್ತೆ ಆರ್ಜೆಡಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬಿಹಾರ ಜಂಗಲ್ ರಾಜ್ ಆಗಲಿದೆ ಎಂದಿದ್ದಾರೆ. ये 5 शब्द कौन से है? कट्टा है कि नहीं है? कट्टा, क्रूरता
है कि नहीं है? कटुता है कि नहीं है? कुशासन है कि नहीं है? करप्शन। ಯುವರಾಜರ ಜೋಡಿಗೆ ಸುಳ್ಳು ಹೇಳೋದೇ ಕೆಲಸ. इन दो युवराजों ने झूठे वायदों की दुकान खोल दी है। एक भारत के सबसे भ्रष्ट परिवार का युवराज, दूसरा बिहार के सबसे भ्रष्ट परिवार का युवराज। ये दोनों ही हजारों करोड़ के घोटाले में जमानत पर है। ಎಲ್ಲಿಂದ 2,49,00,000 ಉದ್ಯೋಗ ತರ್ತೀಯ? तेजस्वी यादव विरुद्ध ओवैसी आक्रोश। आज आकर ये गठबंधन वाले बोलते हैं हम ऐसा कर देंगे। अरे मेरे भाई तेजस्वी ने जो लंबी छोड़ी है ना, वो मोदी से कंपटीशन में आ गया झूठ बोलने की। मोदी ने कहा था 15 लाख देंगे, 15 लाख मिले। मोदी ने कहा था 1 करोड़ नौकरी दिया जाएगा, मिला। तो तेजस्वी ने कहा कि मोदी से ज्यादा जाऊंगा। आपको मालूम बिहार का कास्ट सेंसस में बिहार में भी कितना घर है? 2,45,000 के 2,45 लाख घर है। ತೇಜಸ್ವಿ ಯಾದವ್ ಕೊಟ್ಟ ಆಶ್ವಾಸನೆ ಎಂದಿಗೂ ಈಡೇರದು. 2,49,00,000 ಸರ್ಕಾರಿ ಉದ್ಯೋಗ ಕೊಡ್ತೀನಿ ಅಂತ ತೇಜಸ್ವಿ ಹೇಳಿದ್ದಾರೆ. ಅದು ಯಾಕೆ ಈಡೇರಲ್ಲ ಅಂತ ಒಂದು ಲೆಕ್ಕ ಕೊಡ್ತೀವಿ ಕೇಳಿ. ಭಾರತ ಸರ್ಕಾರದಲ್ಲಿ ತರಹೇವಾರಿ ಇಲಾಖೆಗಳಿವೆ. ಆದರೂ ಕೇಂದ್ರ ಸರ್ಕಾರ 30 ಲಕ್ಷ ಜನರಿಗೆ ಮಾತ್ರ ಉದ್ಯೋಗ ನೀಡಿದೆ. ಆದರೆ ತೇಜಸ್ವಿ 2,49,00,000 ಸರ್ಕಾರಿ ಉದ್ಯೋಗ ಕೊಡ್ತಾರಂತೆ. ಸರಿ ಆಯ್ತು, ಪ್ರತಿ ಮನೆಗೆ ಒಂದು ಉದ್ಯೋಗ ಕೊಟ್ಟರು ಅಂದ್ಕೊಳ್ಳಿ. ಕನಿಷ್ಠ 25,000 ರೂಪಾಯಿ ಸಂಬಳ ಕೊಡಲೇಬೇಕಲ್ವಾ? ಅದಕ್ಕಾಗಿ ವರ್ಷಕ್ಕೆ ವೇತನಕ್ಕೆ 8,18,00,000 ಕೋಟಿ ಹಣ ಬೇಕು. ಆದರೆ ಬಿಹಾರ ಸರ್ಕಾರದ ಬಜೆಟ್ ಕೇವಲ 2 ಲಕ್ಷ ಕೋಟಿ. ಮುಜಫರ್ಪುರದಲ್ಲಿ ವಿರೋಧ ಪಕ್ಷಗಳ ವಿರುದ್ಧ ಅಬ್ಬರಿಸಿದ ಮೋದಿ ಬಿಹಾರ ಜನತೆಗೆ ವಿಕಸಿತ ಬಿಹಾರದ ಆಶ್ವಾಸನೆ ನೀಡಿದ್ದಾರೆ. ಎನ್ಡಿಎ ಸರ್ಕಾರ ಬಿಹಾರ ವೈಭವಕ್ಕೆ ಕಾರಣವಾಗಲಿದೆ ಎಂದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣಾ ಕಣದಲ್ಲಿ ಪ್ರಚಾರ ಚುರುಕಾಗಿದೆ. ಎನ್ಡಿಎ ಇಂಡಿಯಾ ಕೂಟದ ನಡುವೆ ವಾಕ್ಸಮರ ಬಹಳ ಜೋರಾಗಿದೆ. ಜಂಗಲ್ ರಾಜ್ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಿಹಾರ ಕುರುಕ್ಷೇತ್ರದಲ್ಲಿ ಜಂಗಲ್ ರಾಜ್ ಸಂಚಲನ. ಇಂಡಿಯಾ ಕೂಟದ ವಿರುದ್ಧ ಬಿಜೆಪಿ ವಾಗ್ಬಾಣ. ಹೌದು, ಬಿಹಾರ ಚುನಾವಣಾ ಕಣದಲ್ಲಿ ಎನ್ಡಿಎ ಹಾಗೂ ಇಂಡಿಯಾ ಕೂಟಗಳ ನಡುವೆ ವಾಕ್ಸಮರ ಜೋರಾಗಿದೆ. ಬಿಹಾರ ಪ್ರಚಾರ ಕಣಕ್ಕೆ ಪ್ರಧಾನಿ ಮೋದಿ ಧುಮುಕಿದ್ದು ಆರ್ಜೆಡಿ ಹಾಗೂ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಹಾರದಲ್ಲಿ ಮತ್ತೆ ಆರ್ಜೆಡಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬಿಹಾರ ಜಂಗಲ್ ರಾಜ್ ಆಗಲಿದೆ ಎಂದಿದ್ದಾರೆ. ये 5 शब्द कौन से हैं? कट्टा है कि नहीं है? कट्टा, क्रूरता है कि नहीं है? कटुता है कि नहीं है? कुशासन है कि नहीं है? करप्शन। ಯುವರಾಜರ ಜೋಡಿಗೆ ಸುಳ್ಳು ಹೇಳೋದೇ ಕೆಲಸ. इन दो युवराजों ने झूठे वायदों की दुकान खोल दी है। एक भारत के सबसे भ्रष्ट परिवार का युवराज, दूसरा बिहार के सबसे भ्रष्ट परिवार का युवराज। ये दोनों ही हजारों करोड़ के घोटाले में जमानत पर है। ಎಲ್ಲಿಂದ 2,49,00,000 ಉದ್ಯೋಗ ತರ್ತೀಯ? तेजस्वी यादव विरुद्ध ओवैसी आक्रोश। आज आकर ये गठबंधन वाले बोलते हैं
हम ऐसा कर देंगे। अरे मेरे भाई तेजस्वी ने जो लंबी छोड़ी है ना, वो मोदी से कंपटीशन में आ गया झूठ बोलने की। मोदी ने कहा था 15 लाख देंगे, 15 लाख मिले। मोदी ने कहा था 1 करोड़ नौकरी दिया जाएगा, मिला। तो तेजस्वी ने कहा कि मोदी से ज्यादा जाऊंगा। आपको मालूम बिहार का कास्ट सेंसस में बिहार में भी कितना घर है? 2,45,000 के 2,45 लाख घर है। ತೇಜಸ್ವಿ ಯಾದವ್ ಕೊಟ್ಟ ಆಶ್ವಾಸನೆ ಎಂದಿಗೂ ಈಡೇರದು. 2,49,00,000 ಸರ್ಕಾರಿ ಉದ್ಯೋಗ ಕೊಡ್ತೀನಿ ಅಂತ ತೇಜಸ್ವಿ ಹೇಳಿದ್ದಾರೆ. ಅದು ಯಾಕೆ ಈಡೇರಲ್ಲ ಅಂತ ಒಂದು ಲೆಕ್ಕ ಕೊಡ್ತೀವಿ ಕೇಳಿ. ಭಾರತ ಸರ್ಕಾರದಲ್ಲಿ ತರಹೇವಾರಿ ಇಲಾಖೆಗಳಿವೆ. ಆದರೂ ಕೇಂದ್ರ ಸರ್ಕಾರ 30 ಲಕ್ಷ ಜನರಿಗೆ ಮಾತ್ರ ಉದ್ಯೋಗ ನೀಡಿದೆ. ಆದರೆ ತೇಜಸ್ವಿ 2,49,00,000 ಸರ್ಕಾರಿ ಉದ್ಯೋಗ ಕೊಡ್ತಾರಂತೆ. ಸರಿ ಆಯ್ತು, ಪ್ರತಿ ಮನೆಗೆ ಒಂದು ಉದ್ಯೋಗ ಕೊಟ್ಟರು ಅಂದ್ಕೊಳ್ಳಿ. ಕನಿಷ್ಠ 25,000 ರೂಪಾಯಿ ಸಂಬಳ ಕೊಡಲೇಬೇಕಲ್ವಾ? ಅದಕ್ಕಾಗಿ ವರ್ಷಕ್ಕೆ ವೇತನಕ್ಕೆ 8,18,00,000 ಕೋಟಿ ಹಣ ಬೇಕು. ಆದರೆ ಬಿಹಾರ ಸರ್ಕಾರದ ಬಜೆಟ್ ಕೇವಲ 2 ಲಕ್ಷ ಕೋಟಿ. ಮುಜಫರ್ಪುರದಲ್ಲಿ ವಿರೋಧ ಪಕ್ಷಗಳ ವಿರುದ್ಧ ಅಬ್ಬರಿಸಿದ ಮೋದಿ ಬಿಹಾರ ಜನತೆಗೆ ವಿಕಸಿತ ಬಿಹಾರದ ಆಶ್ವಾಸನೆ ನೀಡಿದ್ದಾರೆ. ಎನ್ಡಿಎ ಸರ್ಕಾರ ಬಿಹಾರ ವೈಭವಕ್ಕೆ ಕಾರಣವಾಗಲಿದೆ ಎಂದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್.